ಗೆಜ್ಜಳ್ಳಿ ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇಂದು ಅವಿಸ್ಮರಣೀಯವಾದಂಥ ಸುದಿನ ಅಂತ ಹೇಳಿದರೆ ತಪ್ಪಾಗಲಾರದು. ಹಿಂದೆಂದೂ ಕೂಡ ಈ ಗೆಜ್ಜಳ್ಳಿ ಗ್ರಾಮದಲ್ಲಿ ಜಗದ್ಗುರುವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗಲಿ, ಇಷ್ಟಲಿಂಗ ಮಹಾಪೂಜೆಯಾಗಲಿ ನಡೆದಂಥ ದಾಖಲೆಗಳು ಇಲ್ಲ. ಆದರೆ ಇವತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿಗೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ನಿಮಿತ್ತ ಮಾಡಿ ಇವತ್ತು ರಂಭಾಪುರಿ ಜಗದ್ಗುರುವನ್ನು ಕೂಡ ಬರಮಾಡಿಕೊಂಡಿದ್ದೀರಿ. ಇದೇ ಸಂದರ್ಭದಲ್ಲಿ ಇದೇ ಭಾಗದವರಾಗಿ ಇಡೀ ರಾಜ್ಯದ ಜನತೆಗೆ ಕಣ್ಮಣಿಗಳಾಗಿ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿ ತಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂಥ ಭಾವನೆಗಳು ತುಂಬಿದಂಥ ಅಂತರಂಗದ ಅನೇಕ ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಬಹುಶಃ ತಾವೆಲ್ಲ ನೋಡ್ತಾ ಇದ್ದೀರಿ, ಶ್ರೀಮದ್ ರಂಭಾಪುರಿ ಧರ್ಮಪೀಠ ಪರಂಪರೆಯಲ್ಲಿ 119ನೆಯ ಪೀಠಾಧೀಶ್ವರರಾಗಿ ಈ ನಾಡಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಾರಿದಂಥ ಭಾವೈಕ್ಯತೆಗೆ ಹೊಸ ಅರ್ಥವನ್ನು ಕೊಟ್ಟಂಥ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುವರಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇಟ್ಟಂಥ ಭಕ್ತಿ, ಶ್ರದ್ಧೆ, ಅಭಿಮಾನ ಅವುಗಳನ್ನು ಯಾವುದೇ ಶಬ್ದಗಳಿಂದ ವರ್ಣನೆಯನ್ನು ಮಾಡಲಿಕ್ಕೆ ಜೀವನದಲ್ಲಿ ಬಂದಂಥ ಅನೇಕ ಕಷ್ಟ ಕಾರ್ಪಣ್ಯಗಳಾಗಲಿ, ಬಂದಂಥ ಸಮಸ್ಯೆಗಳಾಗಲಿ, ಏನಾದರೂ ಪರಿಹಾರ ಆದಂಥ ಸಂದರ್ಭದಲ್ಲಿ ಅವರು ಯಾವಾಗಲೂ ಅವರ ಆಶೀರ್ವಾದದಿಂದ ಬೆಟ್ಟದಂಥ ಸಮಸ್ಯೆಗಳು ಮಂಜಿನಂತೆ ಕರಗಿ ಮಾಯವಾಗಿ ಹೋದು ಅನ್ನುವಂಥ ಒಂದು ಭಾವನೆಯನ್ನು ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಕಂಡಿದ್ದೀರಿ. ಬಹುಶಃ ಈ ಭಾಗಕ್ಕೆ ರಂಭಾಪುರಿ ಜಗದ್ಗುರುವರು ಮೊಟ್ಟ ಮೊದಲಿಗೆ ಆಗಮಿಸಿದಾಗ ಬಹುಶಃ ಅವರಿಗೆ ಬಹಳಷ್ಟು ಕೆಲಸ ಕಾರ್ಯಗಳ ಒತ್ತಡ, ಆ ಎಲ್ಲ ಒತ್ತಡಗಳನ್ನು ಬದಿಗಿರಿಸಿ ಇವತ್ತು ಈ ಸಿದ್ದೇಶ್ವರ ಕ್ಷೇತ್ರಕ್ಕೆ ಬಂದು ಬಹುಶಃ ಎಲ್ಲ ಕಡೆ ಬಹಳ ಅವಸರದಲ್ಲಿ ಕಾರ್ಯಕ್ರಮ ಪೂರ್ಣ ಮಾಡಿ ಹೋಗುವಂಥ ಉಪಮುಖ್ಯಮಂತ್ರಿಗಳು ಇವತ್ತು ಈ ಕ್ಷೇತ್ರದಲ್ಲಿ ಬಹಳ ಸಮಾಧಾನವಾಗಿ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿ ಬಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಅಮೂಲ್ಯವಾದಂಥ ಸೇವೆಯನ್ನು ಸಲ್ಲಿಸಿ ಈ ಭಾಗದ ಎಲ್ಲ ಜನತೆಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾಗಲೂ ಧರ್ಮ ಹಲವಾದರೂ ಆಯಾ ಧರ್ಮಗಳ ಆಚರಣೆಗಳು ಬೇರೆ ಬೇರೆ ಆದರೂ ಆ ಎಲ್ಲ ಧರ್ಮಗಳ ಕೊನೆಯ ಗುರಿ ಏನಿದೆ ಅದು ಮಾನವ ಕಲ್ಯಾಣವೇ ಆಗಿದೆ ಹೊರತು ಬೇರೇನೂ ಕೂಡ ಅಲ್ಲ. ಆ ಕಾರಣದಿಂದ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ತಮ್ಮ ಮಾನವ ಧರ್ಮಗೀತೆಯಲ್ಲಿ ಒಂದು ಮಾತನ್ನು ಹೇಳಿದರು. ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರರೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ. ರೇಣುಕರನ್ನು ಮೊದಲು ಮಾಡಿ
ಎಲ್ಲ ಪ್ರಾಚೀನ ಆಚಾರ್ಯರ ಜಾಗತಿಕ ಧರ್ಮಗಳ ಪ್ರವಾದಿಗಳ ಹೆಸರುಗಳನ್ನು ಸಂಯುಕ್ತವಾಗಿ ಸಮಾಜಕ್ಕೆ ಕರೆಕೊಟ್ಟಂಥವ್ರು. ಅಷ್ಟೇ ಅಲ್ಲ, ಮುಂದುವರೆದು ಇನ್ನೊಂದು ಮಾತನ್ನು ಹೇಳಿದರು. ಪರಶಿವನ ಪಂಚಮುಖಗಳಿಂದ ಆವಿರ್ಭವಿಸಿದಂಥ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಭೂಮಂಡಲದಲ್ಲಿ ಸಂಸ್ಥಾಪಿಸಿದಂಥ ವೀರಶೈವ ಧರ್ಮವನ್ನು 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಸ್ವೀಕಾರ ಮಾಡಿ ಈ ಧರ್ಮವನ್ನು ಮತ್ತಷ್ಟು ಬೆಳೆಸಿದಂಥ ನೆನಹುಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ಶಿವಪಥವನ್ನರಿವೊಡೆ ಗುರು ಪಥವೇ ಮೊದಲು ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ದೇವನೊಬ್ಬ ನಾಮ ಹಲವು. ಬಹುಶಃ ಇರುವಂಥ ಭಗವಂತ ಒಬ್ಬನೇ, ಆದರೆ ಆತನಿಗೆ ಹೆಸರುಗಳು ಅನಂತವಾಗಿವೆ. ಯಾವ ಹೆಸರಿನಿಂದ ಕರೆದರೂ ಹೋಗಿಡುವಂಥ ಪರಮಾತ್ಮ ಒಬ್ಬನೇ ಇದ್ದಾನೆ ಅನ್ನುವಂಥ ಪರಮ ಸತ್ಯವನ್ನು ತಿಳಿದಾಗ ಸಮಾಜದಲ್ಲಿ ಯಾವುದೇ ರೀತಿಯಂಥ ಸಂಘರ್ಷಗಳು ಸಮಸ್ಯೆಗಳು ಕೂಡ ಉದ್ಭವಿಸೋದಿಲ್ಲ. ಆದರೆ ಇವತ್ತಿನ ಕಲಿಕಾಲದಲ್ಲಿ ನೀವು ನೋಡ್ತೀರಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಪ್ರಾಂತ್ಯ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ನಡೆಯಬಾರದ ಅನೇಕ ಘಟನೆಗಳನ್ನು ನೋಡಿದಾಗ ನಿಜವಾಗಿ ಆಧ್ಯಾತ್ಮ ಜೀವಿಗಳಿಗೆ ಮನಸ್ಸಿಗೆ ಬಹಳಷ್ಟು ಖೇದ ಅನ್ನಿಸ್ತಾ ಇದೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಹೇಳಿದರು, ಏನಾದರೂ ಆಗು, ಮೊದಲು ಮಾನವನಾಗು ಅನ್ನುವಂಥ ಮಾತನ್ನು ಹೇಳಿದರು. ಓದಿ ಬ್ರಾಹ್ಮಣನಾಗು, ಆದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ, ಏನಾದರೂ ಆಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿ ಆಗು, ಏನಾದರೂ ಆಗು, ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಹಿಂದೂ ಮುಸ್ಲಿಮನೇ ಆಗು, ಬೌದ್ಧ ಕ್ರೈಸ್ತ ಚಾರ್ವಾಕನೇ ಆಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗುವ. ಮನುಷ್ಯ ಏನೆಲ್ಲ ಆಗುವುದಕ್ಕಿಂತ ಮೊದಲು ಮನುಷ್ಯನಾಗಿ ಬಾಳೆ ಬದುಕಬೇಕನ್ನುವಂಥದ್ದೇ ಎಲ್ಲ ಧರ್ಮಗಳು ಜನರಿಗೆ ಹೇಳುವಂಥ ಸಂದೇಶ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ದೇವರಲ್ಲಿ, ಧರ್ಮದಲ್ಲಿ, ಧರ್ಮ ಗುರುಗಳಲ್ಲಿ ಅಪಾರವಂತ ನಂಬಿಕೆ, ಶ್ರದ್ಧೆಯನ್ನು ಇಟ್ಟಂಥವರು. ಬಹುಶಃ ಅವರ ಮಾತುಗಳನ್ನು ಕೇಳಿದಾಗ ಒಂದು ಕಡೆಗೆ ಲೌಕಿಕದ ಅರ್ಥ ನಾವು ತಿಳ್ಕೊಂಡ್ರೆ ಅದರ ಒಳಹೊತ್ತು ನೋಡಿದಾಗ ಇನ್ನೊಂದೆಡೆ ಆಧ್ಯಾತ್ಮದ ಒಳತಿರುಳು ಅವರ ಮಾತಿನಲ್ಲಿ ಇರುವುದನ್ನು ತಾವೆಲ್ಲ ಕೇಳ್ತಾ ಇದ್ದೀವಿ. ಇಂಥ ಮಾತುಗಳು ಬಹಳ ಜನ ರಾಜಕಾರಣಿಗಳ ಬಾಯಲ್ಲಿ ಬರೋದು ಕಷ್ಟ. ಆದರೆ ಅವರಿಗೆ ಹೆತ್ತಂಥ ತಂದೆ ತಾಯಿಗಳು ಕೊಟ್ಟಂಥ ಸಂಸ್ಕಾರದ ಪರಿಣಾಮ, ಮೇಲಾಗಿ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳ ಮೇಲೆ ಅವರಿಟ್ಟಂಥ ಅಪಾರ ಭಕ್ತಿ ಶ್ರದ್ಧೆ ಏನಿದೆ, ಅವರ ಪ್ರೇರೇಪಣೆನೇ ಇಂಥ ಮಾತುಗಳಿಗೆ ಅವರಿಗೆ ಸ್ಫೂರ್ತಿಯನ್ನು ತಂದು ಕೊಡ್ತಾವನ್ನುವಂಥ ನಂಬಿಕೆ ನಮಗೂ ಕೂಡ ಆಗಿದೆ. ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋದಾಗ ದೇವರಲ್ಲಿ ಪೂಜಾ ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಪತ್ರಕರ್ತರು ಕೇಳಿದ್ರು, ಅವರು ಏನು ಕೇಳಿದರೆ ಅವ್ರು ಹೇಳಿದರು, ಪೂಜೆ ಫಲ ಸಿಗುವುದು ಬಿಡೋದು ಎರಡನೇ ಮಾತು, ಆದರೆ ನಾನು ದೇವರಲ್ಲಿ ಪ್ರಾರ್ಥನೆ ಏನು ಮಾಡಿದ್ದೇನೆ
ಆ ಪ್ರಾರ್ಥನೆ ಯಾವತ್ತೂ ಖುಷಿ ಆಗೋದಿಲ್ಲ. ಆ ನಂಬಿಕೆ ನನಗಿದೆ. ಇದುವೇ ನಿಜವಾಗಿ ಮನುಷ್ಯನಲ್ಲಿರಬೇಕಾದಂಥ ಶ್ರೇಷ್ಠ ಗುಣ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚು ಶಕ್ತಿ ತಂದು ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಆ ಪಕ್ಷದ ಒಂದು ಕ್ರಿಯಾಶೀಲತೆ ಎಷ್ಟು ಚುರುಕಾಗಿ ಮಾಡಿದರು. ಬಹುಶಃ ಚುನಾವಣೆ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ಆದರೆ ಕೇಂದ್ರದ ವರಿಷ್ಠರ ಒಂದು ಭಾವನೆಗಳನ್ನು ಮನ್ನಿಸಿ ಏನವರು ಉದಾರ ಭಾವನೆಯಿಂದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ವರಿಷ್ಠರ ಸಮ್ಮುಖದಲ್ಲಿ ನಡೆದಂಥ ಮಾತುಗಳೇನದವಲ್ಲ, ಆ ಮಾತಿನಂತೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಇಲ್ಲಿಯ ರಾಜ್ಯದ ನಾಯಕರಾಗಲಿ ಕೇಂದ್ರದ ವರಿಷ್ಠರಾಗಲಿ ಯೋಚಿಸಿ ಮುಂಬರುವಂಥ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ನಿಜವಾಗಲೂ ಮಾಡಿದಂಥ ಅವರ ತ್ಯಾಗಕ್ಕೆ ಮತ್ತು ಶ್ರಮ ಪಟ್ಟದ್ದಕ್ಕೆ ಸಾರ್ಥಕವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಬಹುಶಃ ಅವರು ಹೇಳೋದಿಲ್ಲ, ಆದರೆ ದೇವರಲ್ಲಿ ಅವರು ಮೊರೆ ಇಡುವಂಥದ್ದು ಅದು ಯಾವತ್ತೂ ಕೂಡ ವಿಫಲ ಆಗುವುದಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದಂಥ ಭವಿಷ್ಯ ನಿರ್ಮಾಣವಾಗಲಿ. ಅಖಂಡ ಕರ್ನಾಟಕ ರಾಜ್ಯದ ಶ್ರೇಯೋಭಿವೃದ್ಧಿ, ಬಡ ಜನರ, ನಿರ್ಗತಿಕರ ಮತ್ತು ಎಲ್ಲ ವರ್ಗ ಸಮುದಾಯದವರ ಹಿತವನ್ನು ಕಾಪಾಡುವಂಥ ನಾಯಕರು ಅನ್ನುವಂಥ ಮಾತು ಇಡೀ ರಾಜ್ಯದ ತುಂಬೆಲ್ಲ ಜನರ ಧ್ವನಿ ಕೇಳಿ ಬರ್ತಾ ಇದೆ. ಕೆಲವು ರಾಜಕಾರಣಿಗಳು ಸಮಾಜದಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಹುಟ್ಟುಹಾಕುವಂಥ ಎಷ್ಟೋ ಜನ ಇದ್ದಾರೆ. ಅಂಥವರ ಅವಶ್ಯಕತೆ ಇವತ್ತು ನಮಗೆ ಬೇಕಾಗಿಲ್ಲ. ಧರ್ಮಗಳಲ್ಲಿ ವ್ಯಕ್ತಿಗಳಲ್ಲಿ ಸುಮಧುರವಾದಂಥ ಬಾಂಧವ್ಯವನ್ನು ನಿರ್ಮಾಣ ಮಾಡಿ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾದರೆ ಭಾಳಷ್ಟು ಒಳ್ಳೆಯದಾಗಿತ್ತು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಕೆಲವು ಸಂದರ್ಭದಲ್ಲಿ ರಾಜ್ಯದ ಪ್ರಗತಿ ಮತ್ತು ದೂರದೃಷ್ಟಿ ಇಟ್ಕೊಂಡು ಸಮಯ ಬಂದಾಗ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಗಟ್ಟಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಅವರು ನಂಬಿ ನಡೆದಂಥ ದೈವ ಕೈ ಹಿಡಿದು ಮುನ್ನಡೆಸಲಿ. ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡುವಂಥ ಸೌಭಾಗ್ಯ ಈ ನಾಡಿನ ಜನರಿಗೆ ಬರುವಂತಾಗಲಿ ಅನ್ನುವಂಥ ಈ ಸಂದರ್ಭದಲ್ಲಿ ಶಿವವನ್ನು ಹಬ್ಬಿಸಿ ಹೆಚ್ಚು ಹೇಳಿಕೆ ಇಚ್ಛೆಯನ್ನು ಪಡುವುದಿಲ್ಲ. ಜಗದಳು ಕೂಡ ಬೆಳಗಾವಿ ಜಿಲ್ಲೆಗೆ ರಾಮದುರ್ಗ ತಾಲೂಕಿನ ಇನ್ನೊಂದು ಸಮಾರಂಭಕ್ಕೆ ದಯಮಾಡಿಸಬೇಕಾಗಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ರಂಭಾಪುರಿ ಪೀಠದ ಬಗ್ಗೆ, ಪ್ರಸ್ತುತ ಜಗದ್ಗುರುಗಳ ಬಗ್ಗೆ ತಮ್ಮ ಒಡಲಾಳದ ಅಭಿಮಾನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅಧಿಕಾರ ಪೂರ್ವದಲ್ಲಿಯೂ ಕೂಡ ಕ್ಷೇತ್ರಕ್ಕೆ ಅವರು ಆಗಮಿಸಿ ಆಶೀರ್ವಾದ ಪಡೆದಿದ್ದರು. ಉಪಮುಖ್ಯಮಂತ್ರಿಗಳಾದ ನಂತರವೂ ಕೂಡ ಕ್ಷೇತ್ರಕ್ಕೆ ಬಂದಿದ್ದರು. ಮಲೆನಾಡಿನ ಪ್ರಾಂತದಲ್ಲಿರುವುದರಿಂದ ಬಹುಶಃ ಬೇರೆ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದಾಗ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ರಂಭಾಪುರಿ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಬರುವಂಥ ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ರೈತ ಭವನ ನಿರ್ಮಾಣ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಕಾರ್ಯ ಪೂರ್ಣಗೊಂಡಿದೆ. ಎರಡನೇ ಹಂತದ ಕಾರ್ಯ ಅವರು ಚಾಲನೆಯನ್ನು ಕೊಟ್ಟು ಆದಷ್ಟು ಬೇಗನೆ ಪೂರ್ಣಗೊಳಿಸಿದರೆ ಬರುವಂಥ ದಿನಗಳಲ್ಲಿ ಸಾರ್ವಜನಿಕ ಬಳಕೆಗೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ
ಅನುಕೂಲ ಆದೀತು ಅನ್ನುವಂಥ ಒಂದು ಮಾತನ್ನು ಸೂಚ್ಯವಾಗಿ ಅವರ ಗಮನಕ್ಕೆ ತಂದು ಒಟ್ಟಾರೆ ಇಷ್ಟೆಲ್ಲ ಒತ್ತಡದ ಮಧ್ಯಲೇನೂ ಕೂಡ ನಿಮ್ಮೆಲ್ಲರ ಅಭಿಮಾನ ಇವತ್ತು ಅವರನ್ನು ಇಲ್ಲಿಗೆ ಬರುವಂತೆ ಮಾಡಿದೆ. ಅವರು ಕೂಡ ಬಹಳ ಸಮಾಧಾನವಾಗಿ ಈ ಕ್ಷೇತ್ರದ ಸಮಸ್ಯೆಗಳಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆಗಳನ್ನು ಸಮಾಧಾನವಾಗಿ ಆಲಿಸಿ ಅವುಗಳಿಗೆ ಪರಿಹಾರವನ್ನು ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಹರ್ಷವನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಸೇರಿದಂಥ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಅವರಿಗೆ ಗೌರವಿಸಿ ಶ್ರೀಪೀಠ ಆಶೀರ್ವಾದವನ್ನು ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ನಿಮ್ಮೆಲ್ಲರ ಅಭಿಮಾನ ನಮ್ಮ ನಾಯಕರ ಮೇಲೆ ಅನವರತ ಕಾಲ ಇರಲಿ. ಕೆಲವು ಸಂದರ್ಭದಲ್ಲಿ ಮನುಷ್ಯ ದುಡುಕಿ ತೊಂದರೆ ತಾಪತ್ರೆಗೆ ಈಡಾಗುವಂಥ ಸಂದರ್ಭಗಳನ್ನು ನೋಡ್ತೀರಿ. ಒಂದು ಸಲ ನಂತರ ಎಲ್ಲ ಸಂದರ್ಭದಲ್ಲಿ ಜೊತೆಗೂಡಿ ಕೆಲಸ ಮಾಡಿದರೆ ಆ ನಾಯಕರ ಭಾವನೆ ಇನ್ನಷ್ಟು ಈ ಕ್ಷೇತ್ರದ ಮೇಲೆ, ಜನರ ಮೇಲೆ ಸ್ಥಿರವಾಗಿರಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಒಂದು ಮಾತನ್ನು ಸೂಚ್ಯವಾಗಿ ಈ ಭಾಗದ ಎಲ್ಲ ಜನಸಮುದಾಯಕ್ಕೆ ಕರೆಯನ್ನು ಕೊಡ್ತಾ ಒಟ್ಟಾರೆ ಬಿಜ್ಜಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ಎಲ್ಲವೂ ಕೂಡ ಸರ್ವಾಂಗ ಸುಂದರವಾಗಿ ಸಾಗಿವೆ ಅನ್ನುವಂಥ ಮಾತನ್ನು ಪುನರುಚ್ಚರಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ಇನ್ನುಳಿದಂಥ ಎಲ್ಲ ಗಣ್ಯರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಮೇಲಾಗಿ ಬಿಜ್ಜಳ್ಳಿ ಕ್ಷೇತ್ರದ ಕುಲದೈವ ಶ್ರೀ ಸಿದ್ದೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಟ್ಟಿದ್ದೇವೆ. ಶಿವಂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.